ಕರ್ನಾಟಕ ರಾಜ್ಯದ ವಿವಿಧ ಮೂಲೆಯಿಂದ ಬಂದಿರತಕ್ಕಂಥ ಸುಮಾರು 8,000 ಜನ ಕಲಾವಿದರು ಭಾಗವಹಿಸಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಶಿವರಾಜ್ ತಂಗಡಿಗೆ ಸಾಹೇಬರಿಗೆ ಮನವಿ ಮಾಡಿ ಈಗೇನು ಅನೇಕ ಯೋಜನೆಗಳು ನಿಂತೋಗಿದ್ದಾವೆ, ಆರ್ಥಿಕ ಅಭಾವದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅನುದಾನ ಬಿಡುಗಡೆ ಆಗದೇ ಇರೋದ್ರಿಂದ ಅನೇಕ ಯೋಜನೆಗಳು ನಿಂತೋಗಿದ್ದಾವೆ. ಕಲಾವಿದರಿಗೆ ಗುರುತಿನ ಚೀಟಿ, ಸಾಂಸ್ಕೃತಿಕ ಸಂಘ ಸಂಸ್ಥೆ ಟ್ರಸ್ಟ್ಗಳಿಗೆ ಆರ್ಥಿಕ ಸಹಾಯಧನ, ಕಲಾವಿದರಿಗೆ ಮಾಸಾಶನ ವೇತನ, ನಾಟಕಗಳಿಗೆ ಪ್ರೋತ್ಸಾಹಧನ, ಇವೆಲ್ಲ ಯೋಜನೆಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ರಾಜ್ಯದ 50 ಲಕ್ಷ ಜನಪದ ಕಲಾವಿದರು, ರಂಗಭೂಮಿ ಕಲಾವಿದರ ಅನುದಾನ 4,000 ಕೋಟಿ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಭಾರತ್ ಮಾತಾಕಿ ಜನಪದ ಕಲಾವಿದರಿಗೆ, ರಂಗಭೂಮಿ ಕಲಾವಿದರಿಗೆ, ಸಾಂಸ್ಕೃತಿಕ ಹೋರಾಟಕ್ಕೆ ಭಾರತ್ ಮಾತಾಕಿ ಬರಲಿ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಮ್ಮೆಲ್ಲರ ಗಣಪತಿ ಮನವಿ ಏನಂದ್ರೆ, ರಾಜ್ಯದಲ್ಲಿ 50-60 ಲಕ್ಷ ಜನ ಕಲಾವಿದರಿವೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕನಿಷ್ಠ 4,000 ಕೋಟಿ ರೂಪಾಯಿ ನಾವು ಕನ್ನಡ ಸಂಸ್ಕೃತಿ ಇಲಾಖೆ ಬಿಡುಗಡೆ ಮಾಡಬೇಕು. ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ವಾದ್ಯ ಪರಿಕರ ವೇಷಭೂಷಣ ಖರೀದಿಗೆ ಏನು 3 ವರ್ಷದಿಂದ ಅರ್ಜಿ ನಿಲ್ಲಿಸಿದ್ದೀರಾ, ಈ ಕೂಡಲೇ ಅರ್ಜಿ ಆಹ್ವಾನ ಮಾಡಬೇಕು. ಸಾಂಸ್ಕೃತಿಕ ಸಂಘ ಸಂಸ್ಥೆ ಟ್ರಸ್ಟ್ಗಳಿಗೆ ಕಳೆದ ಬಾರಿಯಿಂದ ಅರ್ಜಿ ಆಹ್ವಾನ ಮಾಡಿಲ್ಲ, ಈ ಕೂಡಲೇ ಅರ್ಜಿ ಆಹ್ವಾನ ಮಾಡಬೇಕು. ಕಲಾವಿದರಿಗೆ ಮಾಸಾಶನ ವಹಿಸದಂತ ಕಲಾವಿದರಿಗೆ 5,000 ರೂಪಾಯಿ ಮಾಸಾಶನ ಕೊಡಲೇಬೇಕು. ರಂಗಭೂಮಿ ಪ್ರೋತ್ಸಾಹಕ್ಕಾಗಿ ನಾಟಕಗಳಿಗೆ ಏನು ಅನುದಾನ 35,000 ಕೊಡ್ತಾ ಇದ್ದೀರಾ, ಅದನ್ನ 50,000 ಗೆದ್ದು ರಾಜ್ಯದಲ್ಲಿ ಕನಿಷ್ಠ 1,000 ನಾಟಕಗಳಿಗೆ ಧನಸಹಾಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಬೇಕು. ಯಾವ ರೀತಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಇಲಾಖೆಗೆ 10,000 ಕೋಟಿ 20,000 ಕೋಟಿ 30,000 ಕೋಟಿ ಅನುದಾನ ಕೊಡ್ತೀರಾ, ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕನಿಷ್ಠ 4,000 ಕೋಟಿ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ನಲ್ಲಿ 8,000 ಜನ ಜನಪದ ರಂಗಭೂಮಿ ಕಲಾವಿದರು ಬಂದು ಅತ್ಯಂತ ವಿನಯಪೂರ್ವಕವಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಭಾರತ್ ಮಾತಾಕಿ ಕಲಾವಿದರ ಹೋರಾಟಕ್ಕೆ, ಕಲಾವಿದರ ಹೋರಾಟಕ್ಕೆ, ಜನಪದ ಕಲಾವಿದರಿಗೆ, ರಂಗಭೂಮಿ ಕಲಾವಿದರಿಗೆ, ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ, ಮಹಿಳಾ ಕಲಾವಿದರಿಗೆ, ಜನಪದ ಕಲಾವಿದರಿಗೆ, ರಂಗಭೂಮಿ ಕಲಾವಿದರಿಗೆ, ಭಜನೆ ಕಲಾವಿದರಿಗೆ, ಸೋಬಾನೆ ಕಲಾವಿದರಿಗೆ ಭಾರತ್ ಮಾತಾಕಿ ಕಲಾವಿದರ ಹೋರಾಟಕ್ಕೆ ಹೇಳ್ಬೇಕು. ಭಾರತ್ ಮಾತಾಕಿ 4,000 ಕೋಟಿ ಅನುದಾನ, ಸಂಘ ಸಂಸ್ಥೆಗಳಿಗೆ ಅನುದಾನ ಬೇಕಾ ನೋಡ್ರ, ಮಹಿಳಾ ಸಂಘ ಸಂಸ್ಥೆಗಳಿಗೆ ಅನುದಾನ, ಮಾಸಾಶನ, ವಾದ್ಯ ಪರಿಕರ ವೇಷಭೂಷಣ ಖರೀದಿಗೆ ಧನಸಹಾಯ, ನಾಟಕಗಳಿಗೆ ಪ್ರೋತ್ಸಾಹಧನ, ನಿಮ್ಮೆಲ್ಲ ಬರುವ ಸಾಹೇಬರು ಮನವಿ ಕೊಡುವ. ಭಾರತ್ ಮಾತಾಕಿ. ತಾವುಗಳೇನು ಸಹಾನುಭೂತಿಯಿಂದ ತಮ್ಮ ಬೇಡಿಕೆಗಳನ್ನ ಸಲ್ಲಿಸಿದಿರಿ, ಅದನ್ನೆಲ್ಲ ಮಾನ್ಯ ಸರ್ಕಾರದ ಗಮನಕ್ಕೆ ತಂದು ತರಲಾಗುವುದು. ಈಗೇನು ನಮ್ಮ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆ ವೇದಿಕೆಗಳಿಂದ ತಾವೆಲ್ಲ ಇಲ್ಲಿ ಸೇರಿ ಮನವಿ ಸಲ್ಲಿಸಿದಿರಿ, ಇದನ್ನ ತಾವೇನೋ ಬೇಡಿಕೆ ಕೊಟ್ಟಿದ್ದೀರಿ, ಕುಲಂಕುಷವಾಗಿ ಮಾನ್ಯ ಸರ್ಕಾರದ ಗಮನಕ್ಕೆ ತಂದು ತಾವೇನು ತಮ್ಮ ಬೇಡಿಕೆಗಳೇ ಇದಾವೆ ಅವನ್ನ ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ತಾವು ತಮ್ಮ ಇದನ್ನ ಬೇಡಿಕೆಯನ್ನ ಇದನ್ನ ಮನವಿ ಮುಸ್ಕರವನ್ನು ದಯವಿಟ್ಟು ಮನವಿ ಮಾಡ್ತೀನಿ, ಇಂಥ ಪಡಿಬೇಕಂತ ಹೇಳಿ ಮನವಿ ಮಾಡ್ತೀನಿ.